ಈ ವರ್ಷ ಧನುರ್ಮಾಸದ ವ್ರತಗಳನ್ನು ಮಾಡಬಾರದು. ವಿದೇಶಗಳಲ್ಲೂ ಕೂಡ ಪ್ರವಾಹಗಳು ಬಂದಿದೆ. ನಮ್ಮ ಭಾರತದಲ್ಲೂ ಕೂಡ ತುಂಬ ಕಡೆ ಪ್ರವಾಹ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಈ ವರ್ಷ ಧನುರ್ಮಾಸದ ವ್ರತಗಳನ್ನು ಮಾಡಬಾರದು. ಏಕೆಂದರೆ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ. ವಿದೇಶಗಳಲ್ಲೂ ಕೂಡ ಪ್ರವಾಹಗಳು ಬಂದಿದೆ, ಅತಿಯಾದ ಮಳೆ ಸುರಿದಿದೆ. ಈಗ ರೀಸೆಂಟಾಗೆ ಸೌದಿ ಅರೇಬಿಯಾದಲ್ಲೂ ಕೂಡ ಜೋರು ಪ್ರವಾಹ ಬಂದಿದೆ. ಮರಳುಗಾಡಿಗೆ ಅಷ್ಟೊಂದು ಮಳೆ ಬಿದ್ದಿದೆ. ಸೊ ತುಂಬ ಬದಲಾವಣೆ ಆಗ್ತಾ ಇದೆ. ನಮ್ಮ ಭಾರತದಲ್ಲೂ ಕೂಡ ತುಂಬ ಕಡೆ ಪ್ರವಾಹ ಬಂದಿದೆ. ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ನಾನಾ ಕಾಯಿಲೆಗಳು ಬರ್ತಾ ಇದೆ. ಸೊ ಧನುರ್ಮಾಸದಲ್ಲಿ ನೀವು ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ವ್ರತ ಮಾಡೋಕ್ಕೆ ಹೋದರೆ, ದೇವಸ್ಥಾನಗಳಿಗೆ ಹೋದರೆ ಅನಾರೋಗ್ಯ ಗ್ಯಾರಂಟಿ. ಯಾಕೆಂದರೆ ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ನಾನಾ ಕಾಯಿಲೆಗಳು ಬರತಕ್ಕಂಥ ಅವಕಾಶಗಳಿರುತ್ತೆ. ನೀವು ಜನರೆಲ್ಲ ಕೇಳಿರ್ತೀರ, ತುಂಬ ಜನಕ್ಕೆ ಚಳಿಗಾಲದಲ್ಲಿ ಈಗ ಚಳಿ ಜಾಸ್ತಿ ಆಗ್ತದೆ, ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಇನ್ನು ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಮತ್ತು ಈ ಧನುರ್ಮಾಸದ ವ್ರತ ಹೇಗೆ ಪ್ರಾರಂಭ ಆಯಿತು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಶಾಸ್ತ್ರಗಳು ಬರಬೇಕಾದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಆಚಾರಗಳಲ್ಲಿ ವಿಚಾರ ಇರುತ್ತೆ. ಅದು ನಾವು ನೋಡೋದಿಲ್ಲ, ನಾವು ಬರೀ ಆಚರಿಸ್ತಾ ಹೋಗ್ತೀವಿ. ಈಗ ಎಷ್ಟು ಸೊಗಸಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮಂತ್ ಇದೆಯಲ್ಲ, ಡಿಸೆಂಬರ್, ಈ ತಿಂಗಳು 1.5 ತಿಂಗಳು ರೈತರಿಗೆ ತುಂಬ ಕಷ್ಟದ ಕಾಲ. ಬೆಳಗ್ಗೆಯಿಂದ ಸಂಜೆವರೆಗೆ ಅವ್ರಿಗೆ ಪುರ್ಸತ್ತೇ ಇರೋದಿಲ್ಲ. ಒಕ್ಕಣೆಯ ಕಾಲ. ಭತ್ತ ಕೊಯ್ಲಿಗೆ ಬಂದಿರುತ್ತೆ, ರಾಗಿ ಕೊಯ್ಲಿಗೆ ಬಂದಿರುತ್ತೆ. ಅದನ್ನು ಕೊಯ್ದು ಒಣಗಿಸಿ ಭತ್ತವನ್ನು ಚೆಚ್ಚಬೇಕು, ಅಥವಾ ಭತ್ತ ಹೋಗಿಬೇಕು ಅಂತಾರೆ ಹಳ್ಳಿಗಳ ಕಡೆಗೆ. ಬಟ್ಟೆ ಥರ ಒಗಿತಾರೆ, ಹಿಂಗೆ ದೊಡ್ಡದು ಕಟ್ಕೊಂಡು ಹೀಗೆ ಒಗಿತಾರೆ. ಸೊ ನನಗೂ ಈಗಲೂ ಕೂಡ ನೆನಪಿದೆ, ನಮ್ಮ ಹಳ್ಳಿನ ಚಿಕ್ಕವನಾಗಿದ್ದಾಗ ನಾವು ಭತ್ತ ಹೋಗಿಬೇಕಾದ್ರೆ ಜನಗಳನ್ನ ಕರ್ಕೋತಾ ಇದ್ವಿ. ಅಂದರೆ ಮುಯ್ಯಾಳುಗಳಂತ, ಅಂದರೆ ಒಂದು ಎಲ್ಲ ಕಡೆಯಿಂದ 10-15 ಜನ ಬರ್ತಿದ್ರು. ರಾತ್ರಿ ಎಲ್ಲ ಭತ್ತ ಹೋಗಿರು. ಹೋಗೋದಾದ್ಮೇಲೆ ಸಂಜೆನಲ್ಲಿ ಸ್ವಲ್ಪ ಕಡಲೆಕಾಯಿ ಟೀ ಕುಡ್ಕೊಂಡು ಹೋಗೋರು. ನಾವು ರಾತ್ರಿ 2 ಗಂಟೆವರೆಗೂ ಆಗೋದು, 3 ಗಂಟೆವರೆಗೂ ಆಗೋದು. ಆಗ ನಾವು ಅಲ್ಲೇ ಇರ್ತಾ ಇದ್ವಿ. ತುಂಬ ಚಳಿ, ಕಂಬಳಿ ಒದ್ಕೊಂಡು ಅದ್ರ ಮೇಲೆ ಹುಲ್ಲು ಹಾಕೊಂಡು ನಾವು ಮಲ್ಕೋತಾ ಇದ್ವಿ. ಸೊ ಆ ಪರಿಸ್ಥಿತಿಯಲ್ಲಿ ರೈತರು ಮಧ್ಯಾಹ್ನ ಸಂಜೆ ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ಲ. 1.5 ತಿಂಗಳು ಕೆಲಸ ಇರುತ್ತೆ. ಅದರಲ್ಲೂ ಮಧ್ಯೆ ಸೈಕ್ಲೋನ್ ಬಂದುಬಿಟ್ರೆ ಆ ರೈತರ ಕಷ್ಟ ನೋಡೋಕ್ಕಾಗಲ್ಲ. ಭತ್ತ ಕೊಯ್ದು ಇಟ್ಟಿರ್ತಾರೆ, ಅದು ಒಣಗಬೇಕು, ಒಂದು 2-3 ದಿನ 5 ದಿವಸ ಒಣಗಬೇಕು. ಅವಾಗ ಕಂಟಿನ್ಯೂಸ್ 5 ಡೇಸ್ ಮಳೆಗೆ ಬಂದುಬಿಟ್ರೆ ಅಲ್ಲೇ ಭತ್ತ ಮೊಳಕೆ ಬಂದುಬಿಡುತ್ತೆ. ರಾಗಿನೂ ಕೂಡ ಹಾಗೆಯೇ ಕಟಾವು ಮಾಡಿ ಬಿಟ್ಟಿರ್ತಾರೆ ಹೊಲದಲ್ಲಿ, ಒಣಗಬೇಕದು. ಆಗ ಕಂಟಿನ್ಯೂಸ್ ಮಳೆ ಬಂದುಬಿಟ್ರೆ ಆಗಲೂ ಕೂಡ ಅದು ಕಪ್ಪಾಗ್ಬಿಡುತ್ತೆ, ರಾಗಿ ಮೊಳಕೆ ಬಂದುಬಿಡುತ್ತೆ. ಆಗ ರೈತನ ಕಣ್ಣೀರು ನೋಡೋಕ್ಕಾಗೋದಿಲ್ಲ. ಅದೆಲ್ಲ ಆಗೋದು ಈ ತಿಂಗಳಲ್ಲೇ. ಕೆಲವು ಸಲ ಸೈಕ್ಲೋನ್ ಬರುತ್ತೆ, ನಾವು ಕೂಡ ಅನುಭವಿಸಿದ್ದೀವಿ. ಪಾಪ ಕಣ್ಣೀರು ಹಾಕ್ತಾ ಇರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವನು ದೇವಸ್ಥಾನಕ್ಕೆ ಹೋಗುವುದಿಲ್ಲ. ಅದಕ್ಕೆ ಏನು ಮಾಡಿದ್ರು ಅರ್ಚಕರು, ಸರಿ ಬೆಳಿಗ್ಗೆ ಬೇಗ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿ ಅಂದರು. ಈಗ ದೇವಸ್ಥಾನ ಮುಚ್ಚಕ್ಕಾಗಲ್ಲ, ಜನನೇ ಬಂದಿಲ್ಲ ಅಂದರೆ ಅದಕ್ಕೊಂದು ಶಾಸ್ತ್ರ ಮಾಡಿದ್ರು. ಬೆಳಗ್ಗೆ ಬೇಗ ಬನ್ನಿ, 5 ಗಂಟೆಗೆ ಬಂದು ನೀವು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಧನುರ್ಮಾಸ ವ್ರತ ಅಂತ ಶುರು ಮಾಡಿದ್ರು. ಇಷ್ಟೇ, ಬೇರೇನೂ ಇಲ್ಲ. ದೇವರು ಎಲ್ಲ ಕಾಲದಲ್ಲೂ, ಎಲ್ಲ ತಿಂಗಳಲ್ಲೂ, ಎಲ್ಲ ಪೂರ್ತಿ ವರ್ಷದಲ್ಲೂ ಇದ್ದಾನೆ. ನಾವು ಕೆಲವಾರು ಹಬ್ಬಗಳನ್ನು, ಆಚರಣೆಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪ್ರಕೃತಿಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಗಮನಿಸಿ ಮಾಡ್ಕೊಂಡಿದ್ದೀವಿ. ಅದಕ್ಕೊಂದು ಆಚಾರದಲ್ಲಿ ವಿಚಾರ ಇರುತ್ತೆ. ಈಗಲೇ ಮಾಡಬೇಕು ಅಂತ ಏನಿಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಸಿಟಿಲಿರೋರ ಜಾಸ್ತಿ ವ್ರತಗಳನ್ನು ಮಾಡೋದು ಇವಾಗ. ಪಾಪ ಹಳ್ಳಿಯಲ್ಲಿ ಪುರ್ಸತ್ತಿಲ್ಲಿರುತ್ತೆ, ತುಂಬ ಕಷ್ಟದ ಕಾಲ, ಒಕ್ಕಣಿಗೆ ಕಾಲ. ಸಿಟಿಲಿ ಏನು ಮಾಡ್ತಾರೆ, ಮಾಡೋಕ್ಕೆ ಹೋಗ್ತಾರೆ. ಆಗ ಕಾಯಿಲೆಗಳು ಬರ್ತವೆ. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ.
ಎಲ್ಲ ಮೀಡಿಯಾ ಇರೋದು ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲೆಲ್ಲಿ ಪ್ರವಾಹಗಳಿದೆ, ಹೀಗೆ ಆಗ್ತಾ ಇದೆ, ಯಾವಾಗ ಮಳೆ ಬರುತ್ತೆ, ಎಷ್ಟು ಚಳಿ ಜಾಸ್ತಿ ಆಗುತ್ತೆ, ಎಲ್ಲ ನಮ್ಗೆ ಗೊತ್ತಾಗಿರೋದ್ರಿಂದ ನೀವು ವ್ರತವನ್ನು ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ವ್ರತಗಳನ್ನು ಮಾಡಿದರೆ ನಮ್ಮ ದೇಹ ಸದೃಢವಾಗಬೇಕು, ಮನಸ್ಸು ಶಾಂತಿಯಿಂದಿರಬೇಕು. ನೀವು 1 ತಿಂಗಳು ನೀವು ಈ ವ್ರತವನ್ನು ಮಾಡಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಮ ಮನಸ್ಸು ಹೇಗಿರ್ಬೇಕು ಗೊತ್ತಾ? ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದರೆ ಮನೆ ಸಣ್ಣ ಪುಟ್ಟ ಕಿರಿಕಾದರೆ ನಿಮ್ಮ ಮನಸ್ಸಿನಲ್ಲಿ ಕರುಣೆ ಬರಬೇಕು. ಆ ಕರುಣೆ ಪ್ರೀತಿಯಾಗಿ ಮಾರ್ಪಾಟಾಗಬೇಕು. ಅಯ್ಯೋ ನನ್ನ ಗಂಡ ಏನೋ ಅಂದರು, ಅಯ್ಯೋ ನಮ್ಮ ಅತ್ತೆ ಏನೋ ಅಂದರು, ನಮ್ಮ ಮಾವ ಏನೋ ಅಂದರು, ಮಕ್ಕಳೇನೋ ಮಾಡಿದ್ರು, ಯಾವುದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬಾರದು. ನೀವು ಅಷ್ಟೊಂದು ಶಾಂತವಾಗಿರಬೇಕು. ನೀವು ಮಾಡ್ತಾ ಇರೋದು ಆ ಥರದ ವ್ರತ. ಅರ್ಲಿ ಮಾರ್ನಿಂಗ್ ಎದ್ದು ತಣ್ಣೀರ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ. ಈ ಪರಿವರ್ತನೆ ಮನಸ್ಸಿನಲ್ಲಿ ಆಗಿಲ್ಲ ಅಂದರೆ ನೀವು ಯಾವುದೋ ಮೌಢ್ಯವನ್ನು ಅನುಸರಿಸಿ ಸುಮ್ಮನೆ ಹೋಗೋದು, ಪೂಜೆ ಮಾಡೋದು, ಬರೋದು. ಪೂಜೆಯಿಂದ ಮನಸ್ಸು ಪರಿವರ್ತನೆ ಆಗಬೇಕು. ವ್ರತದಿಂದ ಮನಸ್ಸಿಗೆ ಶಕ್ತಿ ಬರಬೇಕು, ದೇಹಕ್ಕೆ ಶಕ್ತಿ ಬರಬೇಕು. ಎಲ್ಲ ಸಮಸ್ಯೆಗಳನ್ನು ಸ್ವೀಕರಿಸಿ ಮನಸ್ಸು ಆನಂದವಾಗಿರಬೇಕು. ಆಗ ನೀನು ಮಾಡುವ ವ್ರತಕ್ಕೆ ಬೆಲೆ. ಇಲ್ಲವಾದರೆ ಅದು ಒಂದು ಮೌಢ್ಯದ ಆಚರಣೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಈ ಕಾಲಘಟ್ಟದಲ್ಲಿ, ಈ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಈ ವ್ರತ ಮಾಡುವುದು ಸರಿಯಿಲ್ಲ. ತುಂಬ ಅನಾರೋಗ್ಯ ನಿಮಗೆ ಕಾಡುತ್ತೆ. ಸೊ ಇದನ್ನು ಯಾವ ದೇವರು ಕೂಡ ಅನಾರೋಗ್ಯವನ್ನು ಹೋಗಲಾಡಿಸುವುದಿಲ್ಲ. ಸಣ್ಣ ಪುಟ್ಟ ನಂಬಿಕೆಯಿಂದ ಸ್ವಲ್ಪ ಕಾಯಿಲೆಗಳು ಕಡಿಮೆ ಆಗ್ಬೋದೇ ಹೊರತು, ಯಾಕಂದರೆ ಪ್ರಕೃತಿಲಾಗುತ್ತ ವ್ಯತ್ಯಾಸಗಳಿಗೆ ಭಗವಂತ ಕಾರಣ ಅಲ್ಲ, ಭಗವಂತ ಕಂಟ್ರೋಲ್ ಮಾಡೋದು ಇಲ್ಲ, ನಿಮ್ಮ ಕಾಯಿಲೆಗಳನ್ನು ಕೂಡ ವಾಸಿ ಮಾಡೋದು ಇಲ್ಲ. ಸಣ್ಣ ಪುಟ್ಟ ನಂಬಿಕೆಯಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಹೋಗ್ತವೆ ಅಷ್ಟೇ ಹೊರತು, ಭಗವಂತನ ಹೆಸರಿನಲ್ಲಿ ಸತ್ಯದ ಅರಿವಿಲ್ಲದೆ, ಆಚಾರದಲ್ಲಿ ವಿಚಾರದ ತಿಳುವಳಿಕೆ ಇಲ್ಲದೆ ನೀವೇನನ್ನು ಮಾಡೋಕ್ಕೆ ಹೋಗಬೇಡಿ. ಬೇಕಾ ಪೂಜೆ ಮಾಡಿ, ತಪ್ಪಿಲ್ಲ. ಆರಾಮಾಗಿ 8 ಗಂಟೆ ಮೇಲೆ ಚೆನ್ನಾಗಿ ಬಿಸಿಲು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಈ ಅಯ್ಯಪ್ಪ ಸ್ವಾಮಿಗಳು ನೋಡಿ, ಎಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆ ಎದ್ದೆಲ್ಲ ಮಾಲೆ ಹಾಕೊಂಡೆಲ್ಲ ಹೋಗಿ ವ್ರತಗಳನ್ನೆಲ್ಲ ಮಾಡಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಅವ್ರು ಹೇಳ್ದು ಎಷ್ಟು ಸೊಗಸಾಗಿದೆ ಅಂದರೆ, ಎಲ್ಲರನ್ನು ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ಅಮ್ಮ ಸ್ವಾಮಿ, ಅಪ್ಪ ಸ್ವಾಮಿ, ಅಕ್ಕ ಸ್ವಾಮಿ, ಎಲ್ಲರನ್ನೂ ಸ್ವಾಮಿ ಅಂತ ಕರೀತಾರೆ. ಅಂದರೆ ಎಲ್ಲರಲ್ಲೂ ದೇವರನ್ನು ನೋಡು ಅನ್ನತಕ್ಕಂಥ ಅದೊಂದು ಸತ್ಯದ ವಾಕ್ಯ. ಸ್ವಾಮಿ ಸ್ವಾಮಿ ಅಂತ ಕರೆಯೋದು. ಆದರೆ ಅದೇ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಮೋಸ ಮಾಡಿದ್ದಾರೆ 100 ವರ್ಷಗಳಿಂದ. ಜ್ಯೋತಿ ಬರುತ್ತೆ ಅಂತ, ಆ ಜ್ಯೋತಿ ಸುಳ್ಳು ಅಂತ ಕೋರ್ಟಲ್ಲಿ ಪ್ರೂವ್ ಆಗಿದೆ. ಸೊ ಸುಳ್ಳಿನ ನಂಬಿಕೆಗಳ ಮೇಲೆ ತುಂಬ ಆಟ ಆಡೋರಿರ್ತಾರೆ. ಎಚ್ಚರಿಕೆಯಿಂದಿರಬೇಕು, ವೈಜ್ಞಾನಿಕ ತಿಳುವಳಿಕೆ ಇರಬೇಕು, ವಾಸ್ತವದ ಅರಿವಿರಬೇಕು, ಪ್ರಕೃತಿಯ ಜೊತೆ ಬದುಕುವುದನ್ನು ನಾವು ಕಲಿಬೇಕು. ಸೊ ಈ ಧನುರ್ಮಾಸ ವ್ರತ ಅರ್ಲಿ ಮಾರ್ನಿಂಗ್ ಮಾಡೋಕ್ಕೆ ಕಾರಣವೇ ಈಗ ನಡೆಯೋ ಒಕ್ಕಣೆಯ ಕಾಲ. ರೈತರು ಫುಲ್ ಬ್ಯುಸಿ ಇರ್ತಾರೆ ಅಷ್ಟೇ, ಬೇರೇನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.